ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 3 ತಿಂಗಳಿದೆ. ಏಪ್ರಿಲ್ ಮತ್ತು ಮೇನಲ್ಲಿ ಚುನಾವಣೆ ಆಗುತ್ತೆ. ಮೇ ಅಂತ್ಯದಲ್ಲಿ ರಿಸಲ್ಟ್ ಬರುತ್ತೆ. ಜೂನ್ನಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿ ಮಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. 2019ರಲ್ಲಿ ಜಾರಿಯಾಗಿದ್ದ ಅಂಗೀಕಾರಗೊಂಡಿದ್ದಂತಹ ಕಾನೂನು 4 ವರ್ಷದ ನಂತರ ಪೌರತ್ವ ಕಾಯ್ದೆ ಜಾರಿಗೆ ಮೋದಿ ಸರ್ಕಾರ ಮುಂದಾಗಿದೆ. ಅದು ಕೂಡ ಲೋಕಸಭಾ ಚುನಾವಣೆಗೂ ಮೊದಲೇ ಈ ಕಾನೂನನ್ನು ಜಾರಿಗೆ ಮಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 2013ರಲ್ಲಿ ಅಂಗೀಕಾರಗೊಂಡಂತಹ ಕಾನೂನು 2024ರಲ್ಲಿ ಜಾರಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸದ್ಯದಲ್ಲೇ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಪೌರತ್ವ ಕಾಯ್ದೆಯ ಅಧಿಸೂಚನೆ ಹೊರಬರುತ್ತೆ. ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ನಿರ್ಧಾರವನ್ನು ಮಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಮಾತುಗಳು ಬರ್ತಿದ್ದಾವೆ. ಚುನಾವಣೆಗಾಗಿ CAA ಅನ್ನು ಬಳಸೋದು ಬೇಡ ಅಂತ ಪ್ರತಿಪಕ್ಷಗಳು ಟೀಕೆಯನ್ನು ಮಾಡ್ತಿದ್ದಾವೆ. ಹಾಗಾದರೆ ಲೋಕಸಭಾ ಚುನಾವಣೆಗೆ ಪೌರತ್ವ ಕಾಯ್ದೆ ಅಸ್ತ್ರವಾಗುತ್ತಾ? ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ ಜನವರಿ 22ಕ್ಕೆ. ಈ ರಾಮ ಮಂದಿರದ ಉದ್ಘಾಟನೆ ಬೆನ್ನಲ್ಲೇ ಮತ್ತೊಂದು ರಾಜಕೀಯ ಅಸ್ತ್ರವನ್ನು ಮೋದಿ ಸರ್ಕಾರ ಪ್ರಯೋಗಿಸ್ತಾ ಇದೆಯಾ ಅಂತ. 2024ರ ಲೋಕಸಭಾ ಚುನಾವಣೆಗೂ ಮೊದಲು ಈ ಕಾಯ್ದೆ ಜಾರಿಯಾಗುತ್ತೆ ಅಂತ ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಯೊಬ್ಬರು PTI ಸುದ್ದಿ ಸಂಸ್ಥೆಗೆ ತಿಳಿಸಿದ್ದಾರೆ. 2019ರಲ್ಲಿ ಕಾನೂನು ಜಾರಿಯಾಗಿತ್ತು, ಕಾನೂನು ಅಂಗೀಕಾರ ಆಗಿತ್ತು ಸಂಸತ್ನ ಉಭಯ ಸದನಗಳಲ್ಲಿ. ಇದಾದ ನಂತರ ದೇಶಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆ, ಹಿಂಸಾಚಾರ ನಡೆದಿತ್ತು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನೇತೃತ್ವದಲ್ಲಿ ಭಯೋತ್ಪಾದಕ ಸಂಘಟನೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನೇತೃತ್ವದಲ್ಲಿ ದೊಡ್ಡ ಹೋರಾಟ ಆಗಿತ್ತು, ಹಿಂಸಾಚಾರ ಆಗಿತ್ತು. ಅದಾದ ನಂತರ ನೂರಾರು ಜನರನ್ನು ಬಂಧಿಸಲಾಗಿತ್ತು. ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲೂ ಮಂಗಳೂರಿನಲ್ಲಿ ಹಿಂಸಾಚಾರ ಆಗಿತ್ತು. ಈ ಘಟನೆಯ ನಂತರ ಕೋವಿಡ್ ಬಂತು. ಕೋವಿಡ್ ನಂತರ ಜಾರಿಯಾಗಿರಲಿಲ್ಲ. ಈಗ ಜಾರಿ ಮಾಡುವ ನಿರ್ಧಾರಕ್ಕೆ ಮೋದಿ ಸರ್ಕಾರ ಬಂದಿದೆ. ಚುನಾವಣೆ ಘೋಷಣೆ ಆಗೋದಕ್ಕೂ ಮೊದಲು ಪೌರತ್ವ ಕಾಯ್ದೆಯ ಅಧಿಸೂಚನೆ ಹೊರಡುತ್ತೆ. 2019ರಲ್ಲೇ ಜಾರಿಯಾಗಬೇಕಾಗಿತ್ತು, ವಿರೋಧದ ಕಾರಣದಿಂದಾಗಿ ಆಗಿರಲಿಲ್ಲ. ಈ ಪೌರತ್ವ ಕಾಯ್ದೆಯನ್ನು ಮುಂದಿಟ್ಟುಕೊಂಡು ಹ್ಯಾಟ್ರಿಕ್ ಚುನಾವಣೆಯ ಗೆಲ್ಲಲು ಮೋದಿ ಸರ್ಕಾರ ಪ್ಲಾನ್ ಮಾಡ್ತಿದ್ಯಾ? ಹಿಂದೂ ಮುಸ್ಲಿಂ ಡಿವೈಡ್ ಅಂಡ್ ಪಾಲಿಟಿಕ್ಸ್ ಇದರಿಂದ ಇದೆ ಅನ್ನೋದು ವಿಪಕ್ಷಗಳ ಆರೋಪ. ಒಂದು ಅಧಿಸೂಚನೆಯನ್ನು ಹೊರಡಿಸೋದೇ ಈ ಕಾನೂನು ಜಾರಿಯಾಗೋದಿಲ್ಲ. ಅಧಿಸೂಚನೆಯನ್ನು ಹೊರಡಿಸಬೇಕು. ಅಧಿಸೂಚನೆಯಲ್ಲಿ ನಿಯಮಾವಳಿಗಳನ್ನು ರಿಲೀಸ್ ಮಾಡಬೇಕು. ಅದಾದ ನಂತರ ಈ ಕಾನೂನು ಜಾರಿಯಾಗುತ್ತೆ. ಚುನಾವಣೆಯಲ್ಲಿ ಮುಸ್ಲಿಮೇತರರ ಮತಗಳನ್ನು ಒಟ್ಟಿಗೂಡಿಸುವಂತಹ ಲೆಕ್ಕಾಚಾರ ಈ ಕಾನೂನಿನ ಜಾರಿಯ ಹಿಂದಿದೆ ಅನ್ನುವ ಚರ್ಚೆಗಳಿವೆ. ಪೌರತ್ವ ತಿದ್ದುಪಡಿ ಕಾಯ್ದೆಗೆ ದೊಡ್ಡ ಮಟ್ಟದ ವಿರೋಧ ಮುಸ್ಲಿಂ ಸಂಘಟನೆಗಳಿಂದ ಇತ್ತು. ರಾಜಕೀಯ ಪಕ್ಷಗಳು, ಪ್ರಮುಖವಾಗಿ BJPಯನ್ನು ವಿರೋಧಿಸುವ ರಾಜಕೀಯ ಪಕ್ಷಗಳು CAAಗೆ ವಿರೋಧವನ್ನು ಮಾಡಿದ್ವು. ಪ್ರತಿಪಕ್ಷಗಳ ವಿರೋಧದ ಮಧ್ಯೆ ಲೋಕಸಭೆಯಲ್ಲಿ ಅಂಗೀಕಾರ ಆಗಿತ್ತು, ರಾಜ್ಯಸಭೆಯಲ್ಲೂ ಅಂಗೀಕಾರ ಆಗಿತ್ತು, ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ರು. ಈಗ ಮತ್ತೆ ಪ್ರತಿಪಕ್ಷಗಳು ವಿರೋಧ ಮಾಡ್ತಾ ಇದ್ದಾವೆ. ಈ ವಿರೋಧದ ಮಧ್ಯೆಯೇ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿ ಮಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಯೊಬ್ಬರು PTI ಸುದ್ದಿ ಸಂಸ್ಥೆಗೆ ತಿಳಿಸಿದ್ದಾರೆ. ಏನು ಹೇಳಿದ್ದಾರೆ? ಪೌರತ್ವ ತಿದ್ದುಪಡಿ ಕಾಯ್ದೆಯ ನಿಯಮಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗುತ್ತೆ. ಶೀಘ್ರದಲ್ಲೇ ಪೌರತ್ವ ಕಾಯ್ದೆಯ ಅಧಿಸೂಚನೆ ಹೊರಡಿಸಲಾಗುತ್ತೆ. ಅಧಿಸೂಚನೆಯ ನಂತರವಷ್ಟೇ ಕಾಯ್ದೆಯ ಅನುಷ್ಠಾನ ಸಾಧ್ಯ. ಅರ್ಹರಿಗೆ ಭಾರತದ ಪೌರತ್ವ ನೀಡಲು ಈ ಕಾಯ್ದೆ ಸಹಕಾರಿಯಾಗುತ್ತೆ. ನಿಯಮಗಳು ರೆಡಿಯಾಗಿದ್ದಾವೆ. ಆನ್ಲೈನ್ ಪೋರ್ಟಲ್ ಕೂಡ ಸಿದ್ಧವಿದೆ. ಪೌರತ್ವ ಕೋರಿ ಅರ್ಜಿ ಸಲ್ಲಿಸುವವರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಈ ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿ ಲೋಕಸಭಾ ಚುನಾವಣೆಗೂ ಬಹಳ ಮೊದಲೇ ಜಾರಿಯಾಗುತ್ತೆ ಅಂತ ಕೂಡ PTI ಸುದ್ದಿ ಸಂಸ್ಥೆಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ 2023ರ ಡಿಸೆಂಬರ್ನಲ್ಲಿ ಖಾಸಗಿ ಚಾನಲ್ನ ಕಾನ್ಕ್ಲೇವ್ನಲ್ಲಿ ಭಾಗಿಯಾಗಿದ್ದರು. ಆಗ ಪೌರತ್ವ ಕಾಯ್ದೆಯ ಪ್ರಶ್ನೆ ಬಂದಾಗ ಅಮಿತ್ ಶಾ ಮಾತನಾಡಿದ್ರು, CAA ಜಾರಿ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ಪ್ರತಿಪಕ್ಷಗಳು ಜನರನ್ನ ದಿಕ್ಕು ತಪ್ಪಿಸುತ್ತಿವೆ.
ಪೌರತ್ವ ತಿದ್ದುಪಡಿ ಕಾಯ್ದೆ ಯಾರ ಪೌರತ್ವವನ್ನು ಕಿತ್ತುಕೊಳ್ಳೋದಿಲ್ಲ. ಈ ಕಾಯ್ದೆ ನಿರಾಶ್ರಿತರಿಗೆ ಪೌರತ್ವ ನೀಡುವ ಕಾನೂನು, ಪೌರತ್ವವನ್ನು ಕಿತ್ತುಕೊಳ್ಳುವ ಕಾನೂನಲ್ಲ ಅಂತ ಅಮಿತ್ ಶಾ ಹೇಳಿದ್ರು. ಯಾರದ್ದೇ ವಿರೋಧ ಬಂದರೂ ಈ ಕಾನೂನು ಜಾರಿಯಾಗೋದನ್ನು ತಪ್ಪಿಸೋದಕ್ಕೆ ಆಗೋದಿಲ್ಲ ಅಂತ. ಈ ಜಾರಿಯಾಗುತ್ತೆ ಅನ್ನುವ ವಿಷಯ ಮುಂದೆ ಬಂದ ತಕ್ಷಣ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಸೀತಾರಾಮ್ ಯೆಚೂರಿ CPIM ಪಕ್ಷದ ನಾಯಕರು ಮಾತನಾಡಿದ್ರು, 4 ವರ್ಷ ಸುಮ್ಮನಿದ್ದ ಬಿಜೆಪಿ ಈಗ ಯಾಕೆ ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ಮುಂದಾಗಿದೆ? CAA ಅನ್ನ ರಾಜಕೀಯ ಅಸ್ತ್ರವಾಗಿ ಬಳಸುವ ಉದ್ದೇಶ ಇದರಲ್ಲಿ ಸ್ಪಷ್ಟವಾಗಿದೆ ಅಂತ CPIM ಮುಖಂಡ ಸೀತಾರಾಮ್ ಯೆಚೂರಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದಾದ ನಂತರ ಕಾಂಗ್ರೆಸ್ನ ಸಂಸದ ಮನೀಶ್ ತಿವಾರಿ, ಜಾತ್ಯತೀತ ದೇಶದಲ್ಲಿ ಧರ್ಮದ ಆಧಾರದ ಮೇಲೆ ಪೌರತ್ವವನ್ನು ನೀಡುವುದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಮನೀಶ್ ತಿವಾರಿ ಈ ಕಾನೂನು ಜಾರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಅಸಾದುದ್ದೀನ್ ಓವೈಸಿ AIMIM ಮುಖ್ಯಸ್ಥ, CAA ಜಾರಿ ಮುಸ್ಲಿಮರಿಗೆ ಮಾಡಿದ ಕ್ರೂರ ಅನ್ಯಾಯ, ಧರ್ಮಾಧಾರಿತ ಪೌರತ್ವ ನೀಡುವುದು ಕಾನೂನಿನ ಪ್ರಕಾರ ಅಸಾಂವಿಧಾನಿಕ, ಇದು ಮುಸ್ಲಿಮರು, ದಲಿತರು ಮತ್ತು ಬಡವರಿಗೆ ಮಾಡಿದ ಅನ್ಯಾಯ. ಓವೈಸಿ ಯಾಕೆ ಈ ಲಿಸ್ಟ್ನಲ್ಲಿ ದಲಿತರನ್ನು ಸೇರಿಸ್ಕೊಂಡ್ರೋ ಗೊತ್ತಿಲ್ಲ. ದಲಿತರು ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಿಂದ ಬರುವಂತಹ ದಲಿತರಿಗೆ, ಬಹುಪಾಲು ದಲಿತರೇ ಅಲ್ಲಿರೋದು ಹಿಂದೂಗಳು, ಅವರಿಗೆ ಪೌರತ್ವ ಈಸಿಯಾಗಿ ಸಿಗಲಿ ಅಂತ ಮಾಡಿರೋ ಕಾನೂನು. ಆದರೆ ಅಸಾದುದ್ದೀನ್ ಓವೈಸಿ ಮುಸ್ಲಿಮರಿಗೆ ಸಿಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ದಲಿತರನ್ನು ಇದರಲ್ಲಿ ಸೇರಿಸ್ಕೊಂಡು ಪೊಲಿಟಿಕ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಮುಸ್ಲಿಮರು, ದಲಿತರು ಮತ್ತು ಬಡವರಿಗೆ ಮಾಡಿದ ಅನ್ಯಾಯ ಅಂತ ಅಸಾದುದ್ದೀನ್ ಓವೈಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಏನಿದು ಪೌರತ್ವ ತಿದ್ದುಪಡಿ ಕಾಯ್ದೆ? ಯಾಕಿಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ? ಈ ಕಾಯ್ದೆಯನ್ನು ಜಾರಿ ಮಾಡಿದರೆ ಬಿಜೆಪಿಗೆ ರಾಜಕೀಯ ಲಾಭ 2024ರ ಚುನಾವಣೆಯಲ್ಲಿ ಆಗುತ್ತಾ? 2019ರಲ್ಲಿ ಈ ಕಾನೂನು ಜಾರಿ ಬಂತು. 2019ರ ಡಿಸೆಂಬರ್ನಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರ ಆಯಿತು. ಅಂಗೀಕಾರದ ಬೆನ್ನಿಗೆ ರಾಷ್ಟ್ರಪತಿಗಳಿಂದ ಅಂಕಿತ ಕೂಡ ಆಯಿತು. ಈ ಕಾನೂನಿನ ಪ್ರಕಾರ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದ ಮುಸ್ಲಿಮೇತರರಿಗೆ ಪೌರತ್ವ ನೀಡುವ ಕಾಯ್ದೆ ಇದು. ಅಖಂಡ ಭಾರತದಲ್ಲಿ ಯಾರೆಲ್ಲ ಮುಸ್ಲಿಮೇತರರಿದ್ದರು ಅವರು ಭಾರತಕ್ಕೆ ಈಗಾಗಲೇ ಬಂದಿರುವಂತಹ ಹಿಂದೂಗಳಿಗೆ, ಕ್ರಿಶ್ಚಿಯನ್ನರಿಗೆ, ಬೌದ್ಧರಿಗೆ, ಸಿಖ್ಖರಿಗೆ, ಪಾರ್ಸಿಗಳಿಗೆ ಪೌರತ್ವ ನೀಡುವಂತಹ ಕಾನೂನು. ಈ ಕಾನೂನಿನಲ್ಲಿ ಮುಸ್ಲಿಮರನ್ನ ಸೇರಿಸಿಲ್ಲ. ಅದಕ್ಕೊಂದು ಕಾರಣ ಇದೆ. ಅಫ್ಘಾನಿಸ್ತಾನ ಮುಸ್ಲಿಂ ಕಂಟ್ರಿ, ರಿಪಬ್ಲಿಕ್ ಆಫ್ ಇಸ್ಲಾಮಿಕ್ ಕಂಟ್ರಿ ಅಂತ ಅಧಿಕೃತವಾಗಿ ಹೇಳ್ಕೊಳ್ಳುತ್ತೆ. ಪಾಕಿಸ್ತಾನ, ಬಾಂಗ್ಲಾದೇಶ ಎರಡೂ ಇಸ್ಲಾಮಿಕ್ ರಿಪಬ್ಲಿಕ್ ದೇಶಗಳು. ಇಸ್ಲಾಂ ಧರ್ಮವನ್ನೇ ಆಧರಿಸಿ ದೇಶವನ್ನು ಮಾಡಿಕೊಂಡಿರುವಂತಹ ದೇಶಗಳಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ನಡೆಯೋದಕ್ಕೆ ಹೇಗೆ ಸಾಧ್ಯ? ಈ ದೇಶಗಳಲ್ಲಿ ಬಹುಸಂಖ್ಯಾತ ಮುಸ್ಲಿಮರಿಂದ ದೌರ್ಜನ್ಯವನ್ನು ಅನುಭವಿಸುತ್ತಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳು, ಕ್ರಿಶ್ಚಿಯನ್ನರು, ಬೌದ್ಧರು, ಸಿಖ್ಖರು ಇವರಿಗೆ ಪೌರತ್ವ ಕೊಡುವಂತಹ ಕಾನೂನಿದು. 2014ಕ್ಕೆ ಮೊದಲು ಭಾರತಕ್ಕೆ ಬಂದ ಎಲ್ಲ ಮುಸ್ಲಿಮೇತರರಿಗೆ, ಅಂದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿದ್ದಂತಹ ಅಲ್ಪಸಂಖ್ಯಾತ ಹಿಂದೂಗಳು, ಕ್ರಿಶ್ಚಿಯನ್ನರು, ಬೌದ್ಧರು, ಸಿಖ್ಖರಿಗೆ ಪೌರತ್ವವನ್ನು ಕೊಡುವಂತಹ ಕಾನೂನಿದು. ಮುಸ್ಲಿಂ ದೇಶಗಳಲ್ಲಿ ಧಾರ್ಮಿಕ ಕಿರುಕುಳವನ್ನು ಯಾರು ಅನುಭವಿಸಿದ್ದಾರೆ ಅವರಿಗೆ ಮಾತ್ರ, ಮುಸ್ಲಿಮೇತರರು ಅವರಿಗೆ ಮಾತ್ರ ಪೌರತ್ವ. ರಿಲಿಜಿಯಸ್ ಪರ್ಸಿಕ್ಯೂಷನ್, ಧಾರ್ಮಿಕ ಕಿರುಕುಳ ಯಾರು ಅನುಭವಿಸಿದ್ದಾರೆ ಅವರಿಗೆ ಮಾತ್ರ ಪೌರತ್ವವನ್ನು ಕೊಡುವಂತಹ ಕಾನೂನು. ಈಗ ಮುಸ್ಲಿಮರಿಗೂ ಪೌರತ್ವ ಕೊಡಿ ಅನ್ನುವಂತಹ ವಾದ 2019ರಿಂದನೂ ಇದೆ. ಭಾರತದಲ್ಲಿರುವ ಮುಸ್ಲಿಮರ ಪೌರತ್ವವನ್ನು ಕಿತ್ತುಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಪ್ರಶ್ನೆಯೇ ಅಲ್ಲ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದಿರುವಂತಹ ಮುಸ್ಲಿಮರಿಗೂ ಪೌರತ್ವವನ್ನು ಕೊಡಬೇಕು ಅನ್ನೋದು ವಿಪಕ್ಷಗಳ ವಾದ, ಮುಸ್ಲಿಂ ನಾಯಕರ ವಾದ, ಮುಸ್ಲಿಂ ಸಂಘಟನೆಗಳ ವಾದ. ಹಾಗಿದ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿದ್ದಂತಹ ಮುಸ್ಲಿಂ ಹಿಂದೂಗಳು ಏನಾದರೂ? ನನ್ನ ಹತ್ರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. 1947ರಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟಿತ್ತು, ಈಗ ಎಷ್ಟಿತ್ತು ಅಂತ. ಪಾಕಿಸ್ತಾನದಲ್ಲಿ 1947ರಲ್ಲಿ 14.6ರಷ್ಟು ಹಿಂದೂಗಳಿದ್ದರು. ಇದು ಪಶ್ಚಿಮ ಪಾಕಿಸ್ತಾನದ್ದು, ಅಂದರೆ ಈಗಿರುವ ಪಾಕಿಸ್ತಾನ. 14.6ರಷ್ಟು ಹಿಂದೂಗಳಿದ್ದರು. ಈಗ ಅಲ್ಲಿನ ಹಿಂದೂಗಳ ಜನಸಂಖ್ಯೆ 1.3
3%. ಈಗ ಅಳಿದುಳಿದಿರುವ ಹಿಂದೂಗಳು ನರಕದಂತಹ ಜೀವನವನ್ನು ಅನುಭವಿಸ್ತಿದ್ದಾರೆ ಪಾಕಿಸ್ತಾನದಲ್ಲಿ. ಇನ್ನು ಬಾಂಗ್ಲಾದೇಶದಲ್ಲಿ ಅವತ್ತಿಗೆ ಅದು ಪೂರ್ವ ಪಾಕಿಸ್ತಾನ, 1971ರಲ್ಲಿ ಇಂದಿರಾ ಗಾಂಧಿ ಯುದ್ಧ ಮಾಡಿ ಅದನ್ನು ಬಾಂಗ್ಲಾದೇಶವಾಗಿ ಬದಲಾಯಿಸಿದರು. ಆಗ ಪೂರ್ವ ಪಾಕಿಸ್ತಾನದಲ್ಲಿ 28% ಹಿಂದೂಗಳಿದ್ದರು. ಇವತ್ತಿಗೆ ಆ ಸಂಖ್ಯೆ 7.5% ಇದೆ. ಉಳಿದ 20% ಹಿಂದೂಗಳು ಏನಾದರೂ ಒಂದೋ ಕೊಲೆಯಾದರೂ, ಬಲವಂತವಾಗಿ ಮತಾಂತರ ಆದರೂ, ಇಲ್ಲವೇ ದೇಶ ಬಿಟ್ಟು ಭಾರತಕ್ಕೆ ಬಂದರು. ಹಾಗೆ ಬಂದವರಿಗೆ ಪೌರತ್ವವನ್ನು ಕೊಟ್ಟರೆ ಸಮಸ್ಯೆ ಏನು? ಆಫ್ಘಾನಿಸ್ತಾನದಲ್ಲಿ 1947ರಲ್ಲಿ ಒಂದು 5% ಹಿಂದೂಗಳಿದ್ದರು. ಅದಕ್ಕೂ ಹಿಂದೆ ಸಾಕಷ್ಟು ಹಿಂದೂಗಳು, ಬೌದ್ಧರು, ಸಿಖ್ಖರು ಇದ್ದರು. 47ರಲ್ಲಿ ಒಂದು 5% ಇದ್ದರು. 2023 ಬೆರಳೆಣಿಕೆಯಷ್ಟು ಜನ ಇದ್ದಾರೆ ಎನ್ನಲಾಗುತ್ತಿದೆ. ಇರುವುದು ಖಚಿತವಾಗಿ ಇಲ್ಲ. ತಾಲಿಬಾನ್ ಮತ್ತೆ ರಿಆಕ್ಯುಪೈ ಮಾಡಿದ ನಂತರ ಆ ನಂಬರ್ಸ್ ಕೂಡ ಸಿಗ್ತಾ ಇಲ್ಲ. ಈಗ ಪ್ರಶ್ನೆ ಇರುವಂಥದ್ದು, ಪೌರತ್ವ ತಿದ್ದುಪಡಿ ಕಾಯ್ದೆಯ ಮೂಲಕ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಆಫ್ಘಾನಿಸ್ತಾನದಿಂದ ಭಾರತಕ್ಕೆ ಅಕ್ರಮವಾಗಿ ವಲಸೆ ಬಂದಿರುವವರಿಗೂ ಪೌರತ್ವವನ್ನು ಕೊಡಬೇಕು ಅನ್ನೋದು ಕಾಂಗ್ರೆಸ್ ಸೇರಿದಂತೆ ಎಲ್ಲ ವಿಪಕ್ಷಗಳು ಮತ್ತು ಮುಸ್ಲಿಂ ಸಂಘಟನೆಗಳು, ಒಂದಷ್ಟು NGOಗಳ ವಾದ. ಅಖಂಡ ಭಾರತ ಒಡೆದು ಇಬ್ಬಾಗ ಆಗಿದ್ದೇ ಧರ್ಮದ ಆಧಾರದ ಮೇಲೆ. ಮುಸ್ಲಿಮರ ಜನಸಂಖ್ಯೆ ಹೆಚ್ಚಿದ್ದ ಪ್ರದೇಶಗಳನ್ನು ಪಾಕಿಸ್ತಾನವಾಗಿ, ಹಿಂದೂಗಳ ಜನಸಂಖ್ಯೆ ಹೆಚ್ಚಿದ್ದ ಪ್ರದೇಶಗಳು ಭಾರತವಾಗಿ ಬದಲಾಯಿತು. ಈ ದೇಶ ಇಬ್ಬಾಗ ಆಗಿದ್ದೇ ಧರ್ಮದ ಆಧಾರದಲ್ಲಿ. ಧರ್ಮದ ಆಧಾರದಲ್ಲಿ ಪ್ರತ್ಯೇಕ ದೇಶ ಮಾಡಿಕೊಂಡವರಿಗೆ ಮತ್ತೆ ಭಾರತಕ್ಕೆ ಬರುವ ಬಯಕೆ ಯಾಕೆ? ಪಾಕಿಸ್ತಾನ, ಆಫ್ಘಾನಿಸ್ತಾನ, ಬಾಂಗ್ಲಾದೇಶ ಈ ಮೂರೂ ದೇಶಗಳು ನಾನು ಈಗಾಗಲೇ ಹೇಳಿದಂತೆ ಅಧಿಕೃತವಾಗಿ ಮುಸ್ಲಿಂ ದೇಶಗಳು. ಭಾರತ ಜಾತ್ಯತೀತ ರಾಷ್ಟ್ರ. ನಮ್ಮ ಅಖಂಡ ಭಾರತದಿಂದ ಸಿಡಿದು ಪ್ರತ್ಯೇಕವಾದಂತಹ ದೇಶಗಳು ಅಧಿಕೃತವಾಗಿ ಮುಸ್ಲಿಂ ದೇಶಗಳು. ಅಲ್ಲಿದ್ದ ಅಲ್ಪಸಂಖ್ಯಾತ ಹಿಂದೂಗಳನ್ನು, ಕ್ರಿಶ್ಚಿಯನ್ನರನ್ನು, ಬೌದ್ಧರನ್ನು, ಸಿಖ್ಖರನ್ನು ಮುಸ್ಲಿಮರಲ್ಲ ಇವರು ಅನ್ನುವ ಒಂದೇ ಕಾರಣಕ್ಕೆ ನಿರಂತರವಾಗಿ ಹಿಂಸೆ ಕೊಟ್ಟರು, ಕಿರುಕುಳ ಕೊಟ್ಟರು, ದೌರ್ಜನ್ಯ ಮಾಡಿದ್ರು. ಇಂಥ ಕಿರುಕುಳ, ಕೊಲೆ, ಅತ್ಯಾಚಾರವನ್ನು ಸಹಿಸಲಾರದೆ ಒಂದಷ್ಟು ಜನ ಭಾರತಕ್ಕೆ ಬಂದು ಜೀವ ಉಳಿಸ್ಕೊಂಡ್ರು. ಅಂಥವರಿಗೆ ದೇಶದ ಪೌರತ್ವ ಕೊಟ್ಟರೆ ಏನು ತಪ್ಪು? ಪಾಕಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನದಿಂದ ಬರುವಂತಹ ಬಾಂಗ್ಲಾದೇಶ, ಆಫ್ಘಾನಿಸ್ತಾನದಿಂದ ಬರುವ ಮುಸ್ಲಿಮರಿಗೂ ಪೌರತ್ವ ಕೊಡಿ ಅಂತ ಹೇಳ್ತಿದ್ದಾರೆ. ಯಾಕೆ? ಧರ್ಮದ ಆಧಾರದ ಮೇಲೆ ದೇಶ ಒಡೆದ್ರು. ಆ ದೇಶಗಳನ್ನು ಇವತ್ತು ನರಕ ಮಾಡಿಕೊಂಡಿದ್ದಾರೆ. ಈಗ ಅಲ್ಲಿನ ವ್ಯವಸ್ಥೆ ಸರಿ ಇಲ್ಲ, ನಾವು ಭಾರತಕ್ಕೆ ಬರ್ತೀವಿ, ಇಲ್ಲಿ ಪೌರತ್ವ ಕೊಡಿ ಅಂದರೆ ಹೇಗೆ ಕೊಡೋದು? ಒಂದು ಸಿಂಪಲ್ ಉದಾಹರಣೆ ಇದೆ. 1971ರಲ್ಲಿ ಅವತ್ತಿನ ಪೂರ್ವ ಪಾಕಿಸ್ತಾನ ಅಂದರೆ ಇವತ್ತಿನ ಬಾಂಗ್ಲಾದೇಶದಲ್ಲಿ 30 ಲಕ್ಷ ಹಿಂದೂಗಳ ಮಾರಣ ಹೋಮ ನಡೀತು. ಕಾರಣ ಬೆಂಗಾಲಿ ಮಾತಾಡ್ತಾರೆ ಅನ್ನುವ ಕಾರಣಕ್ಕಾಗಿ. 2 ಲಕ್ಷಕ್ಕೂ ಹೆಚ್ಚು ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು. ಈ ನರಕದಿಂದ ತಪ್ಪಿಸಿಕೊಳ್ಳೋಕೆ ಅಂತ ಮನೆ ಮಠ ಬಿಟ್ಟು ಬಂದವರು ಹೆಚ್ಚು ಕಡಿಮೆ 1 ಕೋಟಿಗೂ ಹೆಚ್ಚು ಜನ. ಬಹುಸಂಖ್ಯಾತ ಹಿಂದೂಗಳವರು. ಬಂದವರಲ್ಲಿ ಬಹುಸಂಖ್ಯಾತರು ಹಿಂದೂಗಳು, ಸಿಖ್ಖರು ಇದ್ದರು, ಬೌದ್ಧರು ಇದ್ದರು. ಪಾಕಿಸ್ತಾನದಂತಹ ನರಕದಲ್ಲಿದ್ದ ಹಿಂದೂ, ಕ್ರಿಶ್ಚಿಯನ್ನರಿಗೆ, ಬೌದ್ಧರಿಗೆ, ಸಿಖ್ಖರಿಗೆ ಜೀವ ಉಳಿಸಿಕೊಳ್ಳೋದಕ್ಕೆ ಭಾರತ ಬಿಟ್ಟು ಬೇರೆ ಯಾವ ದೇಶವೂ ಇರಲಿಲ್ಲ. ಅಂಥವರು ಭಾರತಕ್ಕೆ ಬಂದರು. ಹಾಗೆ ತಮ್ಮ ನೆಲದಿಂದಲೇ, ತಾವು ಇದ್ದಂತಹ ತಮ್ಮದೇ ನೆಲದಿಂದ ನಿರಾಶ್ರಿತರಾದವರಿಗೆ ಪೌರತ್ವ ಕೊಟ್ಟರೆ ತಪ್ಪೇನು? ಇನ್ನೊಂದು ಪ್ರಶ್ನೆ, ಮುಸ್ಲಿಮರಿಗೆ ಯಾಕೆ ಪೌರತ್ವ ಕೊಟ್ಟಿಲ್ಲ? ಎಲ್ಲ ಧರ್ಮದವರಿಗೂ ಪೌರತ್ವ ಕೊಡೋರು, ಮುಸ್ಲಿಮರಿಗೆ ಯಾಕೆ ಕೊಡಲ್ಲ? ಪಾಕಿಸ್ತಾನದಿಂದ ಬರುವ ಮುಸ್ಲಿಮರಿಗೆ, ಬಾಂಗ್ಲಾದೇಶದಿಂದ ಬರುವ ಮುಸ್ಲಿಮರಿಗೆ ಯಾಕೆ ಪೌರತ್ವ ಇಲ್ಲ ಅಂತ. ಭಾರತದಲ್ಲಿ ಅಂದಾಜು 1 ಕೋಟಿಗೂ ಮೀರಿದ ಅಕ್ರಮ ಬಾಂಗ್ಲಾದೇಶಿ ಮುಸ್ಲಿಂ ವಲಸಿಗರಿದ್ದಾರೆ. ಈ ಎಲ್ಲ ವಲಸಿಗರು ಬಹುಪಾಲು ವಾಸವಾಗಿರೋದು ಈಶಾನ್ಯ ರಾಜ್ಯಗಳಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇವರು ದೊಡ್ಡ ವೋಟ್ ಬ್ಯಾಂಕ್. ಅದಕ್ಕಾಗಿಯೇ ಮಮತಾ ಬ್ಯಾನರ್ಜಿ CAA ಅನ್ನು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಾರೆ. ಈಗ ಆಲ್ರೆಡಿ ಅವರೆಲ್ಲ ವೋಟರ್ ID ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ, ಆಧಾರ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ, ರೇಷನ್ ಕಾರ್ಡ್ ಎಲ್ಲವನ್ನೂ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೂ ಪೌರತ್ವ ಕೊಡಿ ಅಂತಿದ್ದಾರೆ ಮಮತಾ ಬ್ಯಾನರ್ಜಿ, ಒಂದಷ್ಟು ಪ್ರತಿಪಕ್ಷಗಳು. ಬೆಂಗಳೂರಿನಲ್ಲೇ ಅಂದಾಜು ಒಂದು 50,000ದಷ್ಟು ಅಕ್ರಮ ಬಾಂಗ್ಲಾದೇಶಿ ವಲಸಿಗ ಮುಸ್ಲಿಮರಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇಂತಹ ಅಕ್ರಮವಾಗಿ ದೇಶಕ್ಕೆ ನುಗ್ಗಿದವರಿಗೆ ಪೌರತ್ವ ಕೊಟ್ಟು ಸನ್ಮಾನ ಮಾಡೋದು ಜಗತ್ತಿನ ಯಾವ ದೇಶದಲ್ಲೂ ಇಲ್ಲದೇ ಇರೋ ಕಾನೂನು.
ಅದನ್ನು ಒಂದಷ್ಟು ಯುರೋಪಿಯನ್ ದೇಶಗಳು ನಾವು ತುಂಬ ಲಿಬರಲ್ ಆಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಸಿರಿಯಾದಿಂದ ಬಂದವರನ್ನು, ಇರಾಕಿಂದ ಬಂದವರಿಗೆ ಒಂದಷ್ಟು ಪೌರತ್ವವನ್ನು ಕೊಟ್ಟು ಅದರ ಸಮಸ್ಯೆಯನ್ನು ಈಗ ಅನುಭವಿಸ್ತಿದ್ದಾರೆ. ಹಾಗೆ ಬರುವವರಿಗೆ ಪೌರತ್ವ ಕೊಡೋದು ಬೇಡ ಅಂತ ಅವ್ರಿಗೆ ಈಗ ಜ್ಞಾನೋದಯವಾಗಿದೆ. ಇನ್ನೊಂದಷ್ಟು ಮಯನ್ಮಾರ್ನಿಂದ ಬಂದಿರುವಂತಹ ಒಂದಷ್ಟು ರೋಹಿಂಗ್ಯಾ ಮುಸ್ಲಿಮರಿಗೂ ಕೂಡ ಪೌರತ್ವ ಕೊಡಬೇಕು ಅಂತ ಅಂದರು ಭಾರತದಲ್ಲಿರೋರು. ಯಾವ ದೇಶದಲ್ಲೂ ಇಲ್ಲದ ಕಾನೂನನ್ನು ನಮ್ಮಲ್ಲಿ ಇರಲಿ ಅಂತಿದ್ದಾರೆ ವಿಪಕ್ಷಗಳು. ಅದಕ್ಕೆ ಒಂದೇ ಕಾರಣ, ಮುಸ್ಲಿಂ ವೋಟ್ ಬ್ಯಾಂಕ್ ಅಷ್ಟೇ. ಹಾಗಿದ್ರೆ ಹಿಂದೂಗಳಿಗೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು, ಅವರು ಅಲ್ಲೇ ಇದ್ಬಿಡ್ಲಿ ಬಿಡಿ ಅನ್ನುವಂತಹ ಪ್ರಶ್ನೆ ಬರಬಹುದು. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಿಂದ ಬಂದವರ ಹಿಂದೂಗಳು ಅಲ್ಲೇ ಇರಬೇಕು, ಯಾಕೆ ಇಲ್ಲಿ ನಮ್ಮ ದೇಶದಲ್ಲಿ ಜಾಗ ಕೊಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದರೆ ಅದು ದೇಶದ ಕಮಿಟ್ಮೆಂಟು, ಬದ್ಧತೆ. 1947ರಲ್ಲಿ ದೇಶ ಇಬ್ಬಾಗವಾದಾಗ ಅವತ್ತಿನ ನಾಯಕರು ನಿರ್ಧಾರ ಮಾಡಿದ್ದು, ಅಲ್ಲಿರುವಂತಹ ಹಿಂದೂಗಳು, ಕ್ರಿಶ್ಚಿಯನ್ನರು, ಬೌದ್ಧರು, ಸಿಖ್ಖರು ಯಾವತ್ತಿಗೆ ಆದರೂ ಭಾರತಕ್ಕೆ ಬರಬಹುದು ನೀವು ಅನ್ನುವಂತಹ ಭರವಸೆಯನ್ನು ಅವತ್ತು ಕೊಟ್ಟಿದ್ರು. ನಾನು ಮಹಾತ್ಮ ಗಾಂಧೀಜಿಯವರ ಒಂದು ಕೋಟ್ ಹೇಳ್ತೀನಿ. 1947ರಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ಬರುವ ಹಿಂದೂಗಳು ಮತ್ತು ಸಿಖ್ಖರು ಅಲ್ಲಿ ಬದುಕಲು ಬಯಸದಿದ್ದರೆ ಯಾವುದೇ ಸಮಯದಲ್ಲಿ ಭಾರತಕ್ಕೆ ಬರಬಹುದು. ಹಾಗೆ ಬರುವ ಹಿಂದೂ ಮತ್ತು ಸಿಖ್ಖರಿಗೆ ಭಾರತದಲ್ಲಿ ಪೌರತ್ವ, ನೌಕರಿ, ರಕ್ಷಣೆ, ಶಿಕ್ಷಣ, ಗೌರವ ಪೂರ್ವದ ಬದುಕು ಎಲ್ಲವನ್ನೂ ಕಟ್ಟಿಕೊಡುವುದು ಭಾರತದ ಪ್ರಥಮ ಕರ್ತವ್ಯ. ಈ ಮಾತನ್ನು ಹೇಳಿದ್ದು ಮಹಾತ್ಮ ಗಾಂಧೀಜಿ. ಪಾಕಿಸ್ತಾನದಿಂದ ಬರುವಂತಹ ಹಿಂದೂಗಳು, ಮುಸ್ಲಿಮರು, ಹಿಂದೂಗಳು, ಸಿಖ್ಖರು, ಬೌದ್ಧರು ಇವರಿಗೆ ಭಾರತದಲ್ಲಿ ಪೌರತ್ವ ಕೊಟ್ಟು, ನೌಕರಿಯನ್ನು ಕೊಟ್ಟು, ರಕ್ಷಣೆಯನ್ನು ಕೊಟ್ಟು, ಗೌರವಪೂರ್ವಕವಾದ ಬದುಕನ್ನು ಕಟ್ಟಿಕೊಡೋದು ಭಾರತದ ಮೊದಲ ಕರ್ತವ್ಯ. ಇಟ್ ಇಸ್ ಡ್ಯೂಟಿ ಆಫ್ ನೇಷನ್ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿ. ಜವಾಹರ್ಲಾಲ್ ನೆಹರು 1947ರ ಸ್ವತಂತ್ರ ಸಂಭ್ರಮದ ಭಾಷಣದಲ್ಲಿ ಏನು ಹೇಳ್ತಾರೆ? ನೆಹರು ಅವರ ಹೇಳಿಕೆಯನ್ನು ಕೋಟ್ ಮಾಡ್ತೀನಿ. ದೇಶ ವಿಭಜನೆಯಿಂದ ನಮ್ಮಿಂದ ದೂರವಾಗಿರುವ ನಮ್ಮವರು, ಅಂದರೆ ಹಿಂದೂಗಳು, ಕ್ರಿಶ್ಚಿಯನ್ನರು, ಬೌದ್ಧರು, ಸಿಖ್ಖರು ಈ ಸ್ವತಂತ್ರ ಸಂಭ್ರಮದಲ್ಲಿ ಭಾಗಿಯಾಗಲು ಸಾಧ್ಯವಾಗ್ತಾ ಇಲ್ಲ. ಏನೇ ಆದರೂ ಅವರು ನಮ್ಮವರೇ, ಅವರು ಎಂದಿಗೂ ನಮ್ಮವರಾಗಿಯೇ ಇರುತ್ತಾರೆ. ಅವರ ಸುಖ ದುಃಖದಲ್ಲಿ ಸಮಾನವಾಗಿ ನಾವು ಭಾಗಿಯಾಗ್ತೀವಿ. ಅವರು ಯಾವಾಗ ಇಲ್ಲಿಗೆ ಬರಲು ನಿರ್ಧರಿಸ್ತಾರೆ ಆಗ ನಾವು ಅವರನ್ನು ಸ್ವೀಕಾರ ಮಾಡಿಕೊಳ್ತೀವಿ. ಇದು ಜವಾಹರಲಾಲ್ ನೆಹರು 1947ರ ಸ್ವಾತಂತ್ರ್ಯೋತ್ಸವವನ್ನು ಭಾರತ ಸ್ವತಂತ್ರಗೊಂಡ ನಂತರ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಭಾಷಣದಲ್ಲಿ ಹೇಳಿದ್ದು. ಅದಕ್ಕೆ ನಾನು ಹೇಳಿದ್ದು ಇದು ದೇಶದ ಕಮಿಟ್ಮೆಂಟು. ಅಲ್ಲಿ ಇರುವಂತಹ ಅಲ್ಪಸಂಖ್ಯಾತರು, ದೌರ್ಜನ್ಯಕ್ಕೊಳಗಾದವರಿಗೆ ಭಾರತ ಪೌರತ್ವ ಕೊಡುವುದು ಈ ದೇಶದ ಕಮಿಟ್ಮೆಂಟು, ಬದ್ಧತೆ ಅಂತ. 2010ರಲ್ಲಿ ಮನಮೋಹನ್ ಸಿಂಗ್ ರಾಜ್ಯಸಭೆಯಲ್ಲಿ ಹೇಳಿದ್ರು, ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರೋ ಹಿಂದೂಗಳು ದೌರ್ಜನ್ಯಕ್ಕೊಳಗಾಗ್ತಿದ್ದಾರೆ, ಅಂಥವರಿಗೆ ಮಾನವೀಯತೆಯ ಆಧಾರದ ಮೇಲೆ ಭಾರತೀಯ ಪೌರತ್ವ ಕೊಡಬೇಕು ಅಂತ ಮನಮೋಹನ್ ಸಿಂಗ್ ಹೇಳಿದ್ರು. ಈಗ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ನ ನಿಲುವೇ ಬದಲಾಗ್ಬಿಟ್ಟಿದೆ. ದೇಶದೊಳಗಡೆ ನುಗ್ಗಿರುವಂತಹ ಮುಸ್ಲಿಮರಿಗೂ ಪೌರತ್ವ ಕೊಡಿ ಅಂತ ಕಾಂಗ್ರೆಸ್ನ ನಾಯಕರು ವಾದ ಮಾಡ್ತಿದ್ದಾರೆ. CAA ಜಾರಿಯಾದರೆ ಭಾರತದಲ್ಲಿರೋ ಮುಸ್ಲಿಮರ ಪೌರತ್ವವನ್ನು ಹೋಗುತ್ತೆ ಅಂತ ಒಂದಷ್ಟು ದಾರಿ ತಪ್ಪಿಸುವ ಕೆಲಸಗಳು ಪ್ರತಿಪಕ್ಷಗಳ ನಾಯಕರಿಂದ, ಎಡಪಂಥೀಯರು, ಬುದ್ಧಿಜೀವಿಗಳು ಅಂತ ಕರೆಸಿಕೊಳ್ಳುವವರಿಂದ ಆಯಿತು. ಅದೇ ಕಾರಣಕ್ಕೆ ದೇಶಾದ್ಯಂತ ಹಿಂಸಾಚಾರವೂ ಆಯಿತು. ಈ ಎಲ್ಲ ಸುಳ್ಳಿಗೂ ಕಾರಣ ಇದ್ದದ್ದು ಒಂದೇ, ಅದು ಮುಸ್ಲಿಂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.